ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. 10ನೇ ತರಗತಿಯ ಗಣಿತ ವಿಷಯದ ವಾರ್ಷಿಕ ಪರೀಕ್ಷೆಯ ಸಂಪೂರ್ಣ ಉತ್ತರಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ, ಬಹು ಆಯ್ಕೆ ಪ್ರಶ್ನೆಗಳು 15 ಮತ್ತು 20ರ ಮಹಸ ಮತ್ತು ಲಸಗಳ ಗುಣಲಬ್ಧ. ಇಲ್ಲಿ ಮೊದಲನೇ ಉತ್ತರ ಏನಾಗ್ತದ ಅಂತಂದ್ರೆ 300 ಆಗ್ತದೆ. ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. ಎರಡನೇ ಪ್ರಶ್ನೆಯಲ್ಲಿ ವರ್ಗ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ನ ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆದಾಗ ಅಲ್ಫಾ ಮತ್ತು ಬೀಟಾ ಅಲ್ಫಾ ಇಂಟು ಬೀಟಾ ಇಲ್ಲಿ ಗುಣಲಬ್ಧ ಅಂತ ಹೇಳಿ ಕೇಳಿದರೆ ಗುಣಲಬ್ಧ ಉತ್ತರ ಏನಾಗ್ತದೆ? ಈ ಎರಡನೇ ಪ್ರಶ್ನೆ ಉತ್ತರ ಏನಾಗ್ತದೆ? ಆಪ್ಷನ್ ಡಿ ಸಿ ಡಿವೈಡ್ ಬೈ ಎ ಅನ್ನೋದು ಉತ್ತರ. ಮೂರನೇ ಪ್ರಶ್ನೆಯಲ್ಲಿ ಸೈನ್ ಥೀಟಾ ಈಕ್ವಲ್ಸ್ ಟು 4 ಡಿವೈಡ್ ಬೈ 5 ಆದರೆ ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತಂದ್ರೆ ರೂಟ್ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಅಂತ ಹೇಳಾಗ್ತದ. ರೂಟ್ ಸೈನ್ ಬೆಲೆ 4 ಡಿವೈಡ್ ಬೈ 5 ಹೋಲ್ ಸ್ಕ್ವೇರ್, ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, 4 ಡಿವೈಡ್ ಬೈ 5 ಅನ್ನೋದು ಆನ್ಸರ್ ಬಂತು. ಆಪ್ಷನ್ ಬಿ 4 ಡಿವೈಡ್ ಬೈ 5. ನಾಲ್ಕನೇ ಪ್ರಶ್ನೆ ಒಂದು ಖಚಿತ ಘಟನೆ ಸಂಭವನೀಯತೆಯು 1 ಆಗಿರ್ತದ. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ಐದನೇ ಪ್ರಶ್ನೆ ಚಿತ್ರದಲ್ಲಿ ವೃತ್ತಛೇದಕ ಇಲ್ಲಿ MN ಆಗಿರ್ತದ. MN ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ಆರನೇ ಪ್ರಶ್ನೆ ಪಾದದ ತ್ರಿಜ್ಯಗಳು R1 ಮತ್ತು R2 ಹಾಗೂ ಎತ್ತರ ಹೆಚ್ಚಾಗಿರುವ ಶಂಕುವಿನ ಭಿನ್ನಕದ ಘನಫಲ ಆಪ್ಷನ್ ಸಿ 1/3 ಪೈ ಇಂಟು R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ R1 ಇಂಟು R2 ಇಂಟು H ಅನ್ನೋದು ಸರಿಯಾದ ಉತ್ತರ. ಏಳನೇ ಪ್ರಶ್ನೆ 2x 26 ಇವು ಸಮಾಂತರ ಶ್ರೇಣಿಯಲ್ಲಿದ್ದಾಗ x ನ ಬೆಲೆ. ಇಲ್ಲಿ ಮಧ್ಯದ ಪದವನ್ನು ಕೇಳಿದರೆ x ಈಕ್ವಲ್ಸ್ ಟು 2 ಪ್ಲಸ್ 26 ಭಾಗಿಲೆ 2, 28 ಭಾಗಿಲೆ 2 ಅಂತಂದ್ರೆ 14 ಅನ್ನೋದು ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ. ಎಂಟನೇ ಪ್ರಶ್ನೆ ಟ್ಯಾನ್ 90 ಮೈನಸ್ ಥೀಟಾ ಈಕ್ವಲ್ಸ್ ಟು ರೂಟ್ 3 ಆದಾಗ ಕ್ವಾಡ್ ಥೀಟಾ ಬೆಲೆ. ಟ್ಯಾನ್ 90 ಮೈನಸ್ ಥೀಟಾ ಅಂತಂದ್ರೆ ಕ್ವಾಡ್ ಥೀಟಾ ಆಗ್ತದೆ. ಕ್ವಾಡ್ ರೂಟ್ 3 ಬೆಲೆ ಕ್ವಾಡ್ ರೂಟ್ 3. ಆಪ್ಷನ್ ಡಿ ಸರಿಯಾದ ಉತ್ತರ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 9ನೇ ಪ್ರಶ್ನೆ ಚಿತ್ರದಲ್ಲಿ ADE ಸಮರೂಪವಾಗಿದೆ ತ್ರಿಭುಜ ABC ಮತ್ತು DE ಅನುಪಾತ BC 2:3 ಆದರೆ ತ್ರಿಭುಜ ADE ಯ ವಿಸ್ತೀರ್ಣ ಭಾಗಿಲೆ ತ್ರಿಭುಜ ABC ಯ ವಿಸ್ತೀರ್ಣ ಏನಾಗ್ತದೆ ಅಂತಂದ್ರೆ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳು ಸಮಾನುಪಾತದಲ್ಲಿ ಇರ್ತವೆ. ಇಲ್ಲಿ DE ಭಾಗಿಲೆ BC ಹೋಲ್ ಸ್ಕ್ವೇರ್. ಇಲ್ಲಿ DE ಅನ್ನೋದು 2/3 ಸ್ಕ್ವೇರ್ ಅನ್ನು ಮಾಡಿದಾಗ 4/9 ಅನ್ನೋದು ಉತ್ತರ. ಹತ್ತನೇ ಪ್ರಶ್ನೆ ಪಾದದ ತ್ರಿಜ್ಯ ಹಾಗೂ ಎತ್ತರಗಳು ಸಮವಾಗಿರುವ ಸಿಲಿಂಡರ್ ಮತ್ತು ಶಂಕುಗಳಲ್ಲಿ ಸಿಲಿಂಡರ್ನ ಘನಫಲವು 27 ಘನಮಾನಗಳಾದರೆ ಶಂಕುವಿನ ಘನಫಲವನ್ನು ಕಂಡುಹಿಡಿಯಿರಿ. ಶಂಕುವಿನ ಘನಫಲ ಇಲ್ಲಿ ಸಿಲಿಂಡರ್ನ ಘನಫಲವನ್ನು ಕೊಟ್ಟಿದ್ದಾರೆ ಪೈ R ಸ್ಕ್ವೇರ್ H ಈಕ್ವಲ್ಸ್ ಟು 27 ಅಂತೇಳಿ ಕೊಟ್ಟಿದ್ದಾರೆ. ಆದರೆ ಶಂಕುವಿನ ಘನಫಲ 1/3 ಪೈ R ಸ್ಕ್ವೇರ್ H ಅಂತ ಹೇಳಾಗ್ತದ. 1/3 ಪೈ R ಸ್ಕ್ವೇರ್ H ಬೆಲೆಯನ್ನು 27, 2 ಕ್ಯಾನ್ಸಲ್ ಮಾಡಿದಾಗ 9 ಅನ್ನೋದು ಘನಮೂಲ. 11ನೇ ಪ್ರಶ್ನೆ 200 ಈಕ್ವಲ್ಸ್ ಟು 2m ಗುಣಿಲೆ 5n ಆದರೆ m ಮತ್ತು n ಬೆಲೆಗಳನ್ನು ಕಂಡುಹಿಡಿಯಿರಿ. 200 ಅನ್ನೋದು ಅಪವರ್ತನ ವಿಧಾನದಿಂದ ಬಿಡಿಸಬೇಕು. 2 100 2 50 2 25 5 5 1 ಅಂದ್ರೆ 2 ಕ್ಯೂಬ್ ಇಂಟು 5 2 ಅಂತ ಹೇಳಿ ಬರ್ತದೆ. 200 ಈ ರೀತಿ ಬರ್ಕೊಳ್ಬಹುದು. m ಬೆಲೆ ಎಷ್ಟಾಗಿದೆ? ಇಲ್ಲಿ m ಬೆಲೆ 3 ಮತ್ತು n ಬೆಲೆ 2. 12ನೇ ಪ್ರಶ್ನೆ 2x ಮೈನಸ್ 3y ಪ್ಲಸ್ 4 ಈಕ್ವಲ್ಸ್ ಟು 0 ಮತ್ತು 3x ಪ್ಲಸ್ 5y ಪ್ಲಸ್ 8 ಈಕ್ವಲ್ಸ್ ಟು 0 ಈ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ 2/3 ಮೈನಸ್ 3/5 ಇವೆರಡು ಈಕ್ವಲ್ ಇಲ್ಲ. ಹಾಗಾಗಿ a1 ಡಿವೈಡ್ ಬೈ a2 ನಾಟ್ ಈಕ್ವಲ್ಸ್ ಟು b1 ಡಿವೈಡ್ ಬೈ b2 ಆಗ್ತದೆ. ಇಲ್ಲಿ ಅನನ್ಯ ಒಂದೇ ಒಂದು ಪರಿಹಾರವನ್ನು ಹೊಂದಿರ್ತದೆ. 13ನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ ಮತ್ತು ಮೊದಲ 5 ಪದಗಳ ಮೊತ್ತವು ಕ್ರಮವಾಗಿ 78 ಮತ್ತು 55 ಆಗಿವೆ. ಹಾಗಾದರೆ ಆ ಶ್ರೇಣಿಯ 6ನೇ ಪದವನ್ನು ಕಂಡುಹಿಡಿಯಿರಿ. ಇಲ್ಲಿ S6 ಅನ್ನು ಕೊಟ್ಟಿದ್ದಾರೆ, ಆಮೇಲೆ S5 ಅನ್ನು ಕೊಟ್ಟಿದ್ದಾರೆ. S5 ಅನ್ನೋದು 55 ಆಯಿತು, S6 ಅನ್ನೋದು 78 ಅನ್ನೋದು ಕೊಟ್ಟಿದ್ದಾರೆ. an ಈಕ್ವಲ್ಸ್ ಟು SN ಮೈನಸ್1 ಅನ್ನೋದು ಬರ್ತದೆ. ಇಲ್ಲಿ ಈ ಸೂತ್ರ ಪ್ರಕಾರ ಬರ್ಕೊಂಡಾಗ A6 ಈಕ್ವಲ್ಸ್ ಟು S6 ಮೈನಸ್ S5 ಅಂತಂದ್ರೆ n ಅಲ್ಲಿ 1 ಮೈನಸ್ ಮಾಡಿದಾಗ 5 ಅನ್ನೋದು ಬಂತು. ನಮ್ಗೆ A6 ಅನ್ನು ಕಂಡುಹಿಡಬೇಕಾಗಿದೆ. 6ನೇ ಪದ A6 ಈಕ್ವಲ್ಸ್ ಟು 78 ಮೈನಸ್ 55. A6 ಈಕ್ವಲ್ಸ್ ಟು 6ನೇ ಪದ ಎಷ್ಟು ಬರ್ತದೆ? ಇಲ್ಲಿ 23 ಅನ್ನೋದು 6ನೇ ಪದವನ್ನು ಸಿಗ್ತದೆ. 14ನೇ ಪ್ರಶ್ನೆ P of x ಈಕ್ವಲ್ಸ್ ಟು x ಇಂಟು x ಸ್ಕ್ವೇರ್
ಪ್ಲಸ್ 3 ಪ್ಲಸ್ 5x² ಪ್ಲಸ್ 7 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಈ ಎರಡು ಗುಣಿಸಿದಾಗ x³ ಪ್ಲಸ್ 3x ಪ್ಲಸ್ 5x² ಪ್ಲಸ್ 7 ಅನ್ನೋದು ಬಂತು. ಈ ಬಹುಪದೋಕ್ತಿಯ ಗರಿಷ್ಠ ಘಾತ ಸಂಖ್ಯೆ 3 ಆಗ್ತದ. ಉತ್ತರ 3. ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆಯು ಶೂನ್ಯವಾಗಿದ್ದಾಗ ಅದರ ಮೂಲಗಳ ಸ್ವಭಾವವನ್ನು ಬರೆಯಿರಿ. ಡೆಲ್ಟಾ ಈಕ್ವಲ್ಸ್ ಟು 0 ಅಂದಾಗ ಮೂಲಗಳು ಏನಾಗಿರ್ತವೆ ಅಂತಂದ್ರೆ ಸಮನಾಗಿರ್ತವೆ, ಸಮನಾದ ಮೂಲಗಳನ್ನು ಹೊಂದಿರ್ತವೆ, ಎರಡು ಸಮನಾದ ಮೂಲಗಳನ್ನು ಹೊಂದಿರುತ್ತವೆ. 16ನೇ ಪ್ರಶ್ನೆ, ಚಿತ್ರದಲ್ಲಿ ಥೀಟಾದ ಬೆಲೆಯನ್ನು ಕಂಡುಹಿಡಿಯಿರಿ. ಈ ಲಂಬಕೋನ ತ್ರಿಭುಜವನ್ನು ಕೊಟ್ಟಿದ್ದಾರೆ, ಇಲ್ಲಿ ಥೀಟಾವನ್ನು ಕೊಟ್ಟಿದ್ದಾರೆ. ಇದರ ಅಭಿಮುಖ ಆಗ್ತಿದ್ದು, ಇದು ವಿಕರ್ಣ, ಇದು ಪಾರ್ಶ್ವ ಆಗ್ತದೆ. ಸೈನ್ ಥೀಟಾ ಈಕ್ವಲ್ಸ್ ಟು 1/2. ಸೈನ್ ಥೀಟಾ 1/2 ಅಂತಂದ್ರೆ ಯಾವುದಾಯ್ತಂದ್ರೆ ಸೈನ್ 30 ಆಗ್ತದೆ. ಸೈನ್ 30 ಬೆಲೆ 1/2 ಆಗ್ತದೆ. ಹಾಗಾಗಿ ಥೀಟಾ ಬೆಲೆ ಎಷ್ಟಾಗ್ತದೆ ಅಂದ್ರೆ 30 ಡಿಗ್ರಿ. 17ನೇ ಪ್ರಶ್ನೆ, 2 ಅಂಕದ ಪ್ರಶ್ನೆ. 3 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಮೊದಲ ಈ 3 + √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಬೇಕು. ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಇದು ಭಾಗಲಬ್ಧ ಸಂಖ್ಯೆ ಅಂತಂದಾಗ 3 + √2 ಅನ್ನೋದು p/q ಗೆ ಸಮನಾಗಿರಬೇಕು. ಇಲ್ಲಿ p, q ಬಿಲಾಂಗ್ಸ್ ಟು z ಪೂರ್ಣಾಂಕಕ್ಕೆ ಸೇರಿದಾಗಿರಬೇಕು. q ನಾಟ್ ಈಕ್ವಲ್ಸ್ ಟು 0. p ಮತ್ತು q ಏನಾಗಿರಬೇಕು, ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರಬೇಕು. √2 ಈಕ್ವಲ್ಸ್ ಟು p/q -3 ಅಂತ ಹೇಳಾಯಿತು. √2 ಈಕ್ವಲ್ಸ್ ಟು p - 3q/q ಅನ್ನೋದು ಬಂತು. ಇಲ್ಲಿ ಇದು ಒಂದು ಭಾಗಲಬ್ಧ ಸಂಖ್ಯೆ. p - 3q / q ಒಂದು ಭಾಗಲಬ್ಧ ಸಂಖ್ಯೆ ಆದರೆ √3 ಒಂದು ಅಭಾಗಲಬ್ಧ ಸಂಖ್ಯೆ. ನಮ್ಮ ಊಹೆ ಏನಾಗ್ತದೆ, ತಪ್ಪಾಗ್ತದೆ. ಆದ್ದರಿಂದ 2 + √3 ಒಂದು ಅಭಾಗಲಬ್ಧ ಸಂಖ್ಯೆ. 18ನೇ ಪ್ರಶ್ನೆ, ಕೊಟ್ಟಿರೋ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಇವೆರಡು ವರ್ಜಿಸಿದಾಗ 2x + y = 8, 3x - y = 7. ಇವೆರಡು ಕ್ಯಾನ್ಸಲ್ ಆಯಿತು. 5x = 15 ಅನ್ನೋದು ಬಂತು. x = 15/5, x = 3 ಅನ್ನೋದು ಬಂತು. ಈ ಸಮೀಕರಣ 1, ಸಮೀಕರಣ 2. ಸಮೀಕರಣ 1ರಲ್ಲಿ x = 3 ಅನ್ನು ಆದೇಶಿಸಿದಾಗ 2 × 3 + y = 8, y = 8 - 6, y ಬೆಲೆ 2 ಅನ್ನೋದು ಬಂತು. 19ನೇ ಪ್ರಶ್ನೆ, 1, 5, 9 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸೂತ್ರವನ್ನು ಬರ್ಕೊಳ್ಬೇಕು. Sn = n/2 2a + n - 1 × d. ಸೂತ್ರ S 20 ಪದಗಳ ಮೊತ್ತವನ್ನು ಕಂಡಿದ್ದಾರೆ. 20/2. ಇಲ್ಲಿ a ಅಂತಂದ್ರೆ 2 × 1 ಪ್ಲಸ್ n ಅಂದ್ರೆ 20 - 1, d ಬೆಲೆ 4 ಬರ್ತದೆ. ಇದು 10 ಆಯಿತು. × 2 ಪ್ಲಸ್ 19 × 4, 10 × 2 ಪ್ಲಸ್ 76, 10 × 78, 780 ಅನ್ನೋದು ಸರಿಯಾದ ಉತ್ತರ. S 20 ಪದಗಳ ಮೊತ್ತ 780. 20ನೇ ಪ್ರಶ್ನೆ, 2x² - 3x - 1 = 0 ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಇಲ್ಲಿ a = 2, b = -3, c = -1. ಸೂತ್ರ x = -b ± √ ಸೂತ್ರ ಇಲ್ಲಿ x = -b ± √ b² - 4ac / 2a. x = -3 ± -3² -4 × a ಅಂತಂದ್ರೆ 2 × c ಅಂದ್ರೆ -1 ಭಾಗಿಲೆ 2 × 2. 3 ± √ 9 + 8 ಭಾಗಿಲೆ 4. 3 ± √ 15 √17 ಅನ್ನೋದು ಬರ್ತದೆ. √17 / 4 ಅಂತಂದ್ರೆ 3 + √17 ಭಾಗಿಲೆ 4. ಇನ್ನೊಂದು 3 - √17 ಭಾಗಿಲೆ 4 ಅನ್ನೋದು ಉತ್ತರ. 20ನೇ ಪ್ರಶ್ನೆ, cos θ - sin θ × cos θ / cos θ + sin θ × cos θ = cosec θ - 1 ಭಾಗಿಲೆ cosec θ+ ಎಂದು ಸಾಧಿಸಿ. ಇಲ್ಲಿ cos θವನ್ನು ಕಾಮನ್ ತೆಗಿತೀನಿ. ಪರಿಹಾರ ನೋಡೋಣ. ಇದ್ರ cos θವನ್ನು ಕಾಮನ್ ತೆಗಿತೀನಿ ನಾನು. 1 - sin θ ಅನ್ನೋದು ಬಂತು. / ಇಲ್ಲಿ cos θವನ್ನು ಕಾಮನ್ ತೆಗೆದಾಗ 1 +
ಸೈನ್ ಥೀಟಾ ಅಂತೇಳಿ ಬಂತು. ಎರಡು ಕ್ಯಾನ್ಸಲ್ ಆಯಿತು. ಇದಕ್ಕೆ ಸೈನ್ ಥೀಟಾದಿಂದ ಡಿವೈಡ್ ಮಾಡಬೇಕು. 1 ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ. ಅಂಶಕ್ಕೆ ಮತ್ತು ಛೇದನಕ್ಕೆ ಸೈನ್ ಥೀಟಾದಿಂದ ಡಿವೈಡ್ ಮಾಡ್ಲತ್ತಿದ್ದೆವು. 1 ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ. 1 ಸೈನ್ ಥೀಟಾ ಅಂತಂದ್ರೆ ಕೊಸೆಕ್ ಥೀಟಾ ಆಗ್ತದೆ. ಕೊಸೆಕ್ ಥೀಟಾ ಮೈನಸ್ ಇವೆರಡು ಕ್ಯಾನ್ಸಲ್ ಆಗಿ 1 ಬಂತು. ಭಾಗಿಲೆ ಕೊಸೆಕ್ ಥೀಟಾ ಪ್ಲಸ್ 1 ಬಂತು. ಇದು ಉತ್ತರವನ್ನು ಸಾಧಿಸಿದ್ದೇವೆ. ಇಲ್ಲಿ ಅಥವಾ ಪ್ರಶ್ನೆ ಉತ್ತರವನ್ನು ನೋಡೋಣ. ಸೈನ್ 30 ಪ್ಲಸ್ ಕಾಸ್ 60 ಡಿವೈಡ್ ಬೈ ಕೊಸೆಕ್ 30 ಮೈನಸ್ ಕಾಟ್ 30 ಈಕ್ವಲ್ಸ್ ಟು ಸೈನ್ 90 ಎಂದು ಸಾಧಿಸಿ. LHS ಬೆಲೆಯನ್ನು ಬರ್ಕೋತೀನಿ. ಸೈನ್ 30 ಅಂದರೆ 1/2 ಬಂತು, ಪ್ಲಸ್ ಇದು 1/2 ಹೋಲ್ ಡಿವೈಡ್ ಬೈ ಕೊಸೆಕ್ 30 ಅಂದರೆ 2 ಮೈನಸ್ ಕಾಟ್ 45 ಅಂತಂದ್ರೆ 1 ಆಗ್ತದೆ. ಇಲ್ಲಿ ಸೈನ್ 90 ಅಂತಂದ್ರೆ 1, ಎರಡನ್ನ ಕೂಡಿಸಿದಾಗ 1 ಬಂತು. 1/1 ಈಕ್ವಲ್ಸ್ ಟು 1, 1 ಈಕ್ವಲ್ಸ್ ಟು 1. LHS ಈಕ್ವಲ್ಸ್ ಟು RHS ಅನ್ನೋದು ಉತ್ತರ ಸಿಕ್ತು. 22ನೇ ಪ್ರಶ್ನೆ. ಚಿತ್ರದಲ್ಲಿ ಕೊಟ್ಟಿರುವ ನಕ್ಷೆಯ ಸಹಾಯದಿಂದ P ಮತ್ತು Q ಬೆಲೆಗಳನ್ನು, Q ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿದು PQ ಉದ್ದವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಇಲ್ಲಿ P ಯ ನಿರ್ದೇಶಾಂಕ 1,1 ಆಗ್ತದೆ ಮತ್ತು Q ನ ನಿರ್ದೇಶಾಂಕ 5,4. 5,4 ಇದು x1 y1 x2 y2. ಸೂತ್ರ ಡಿಸ್ಟನ್ಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. x2 ಅನ್ನೋದು 5 ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 4 ಮೈನಸ್ 1 ಹೋಲ್ ಸ್ಕ್ವೇರ್. 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ 16 ಪ್ಲಸ್ 9, ಎರಡನ್ನು ಕೂಡಿಸಿದಾಗ 25 ಬಂತು. ಇಲ್ಲಿ 5 ಯೂನಿಟ್. ಉತ್ತರ ದೂರ ಎಷ್ಟಾಗ್ತದೆ? 5 ಯೂನಿಟ್ ಆಗ್ತದೆ. 22ನೇ ಪ್ರಶ್ನೆ ಅಥವಾ ಪ್ರಶ್ನೆಯಲ್ಲಿ 4,-3 ಮತ್ತು 8,5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇದು x1 ಅನ್ನು ತಗೊಳ್ಳೋಣ. x1 y1 x2 y2 ಇಲ್ಲಿ m1 m2. ಸೂತ್ರ ಏನಾಗ್ತದೆ? ಇಲ್ಲಿ x, y ಈಕ್ವಲ್ಸ್ ಟು m1 x2 ಪ್ಲಸ್ m2 x1 ಡಿವೈಡ್ ಬೈ m1 ಪ್ಲಸ್ m2, m1 y2 ಪ್ಲಸ್ m2 y1 ಡಿವೈಡ್ ಬೈ m1 ಪ್ಲಸ್ m2 ನ ಸೂತ್ರ ಆಗ್ತದೆ. m1 ಅನ್ನೋದು 3 x2 8 ಪ್ಲಸ್ m2 ಅನ್ನೋದು 1 ಇಂಟು x1 4 ಭಾಗಿಲೆ 3 ಪ್ಲಸ್ 1, m1 ಅನ್ನೋದು 3 ಇಂಟು y2 5 ಪ್ಲಸ್ 1 ಇಂಟು ಮೈನಸ್ 3 ಭಾಗಿಲೆ 3 ಪ್ಲಸ್ 1. 24 ಪ್ಲಸ್ 4 ಭಾಗಿಲೆ 4 ಇದು 15 ಮೈನಸ್ 3 ಭಾಗಿಲೆ 4. 28 ಭಾಗಿಲೆ 4 ಇದು 12 ಭಾಗಿಲೆ 4. 4 7 28, 4 3 12, 7,3 ಅನ್ನೋದು ಉತ್ತರ. 23ನೇ ಪ್ರಶ್ನೆ. ಒಂದು ಬುಟ್ಟಿಯ 36 ಮಾವಿನ ಹಣ್ಣುಗಳಿವೆ. ಅವುಗಳ 1/4 ಭಾಗದಷ್ಟು ಹಣ್ಣುಗಳು ಕೊಳೆತಿವೆ ಮತ್ತು ಉಳಿದವು ಚೆನ್ನಾಗಿವೆ. ಬುಟ್ಟಿಯಿಂದ ಯಾದೃಚ್ಛಿಕವಾಗಿ ಒಂದು ಮಾವಿನ ಹಣ್ಣನ್ನು ಹೊರತೆಗೆದಾಗ ಅದು ಚೆನ್ನಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ 36 1/4 ಭಾಗದಷ್ಟು ಕೊಳತೊಗಿವೆ ಅಂತಂದರೆ 9 ಹಣ್ಣುಗಳನ್ನು ಕೊಳತೊಗಿವೆ. ಸರಿಯಾದ ಚೆನ್ನಾಗಿರುವ ಹಣ್ಣುಗಳು 36 ಮೈನಸ್ 9 ಮಾಡಿದಾಗ 27 ಹಣ್ಣುಗಳು ಚೆನ್ನಾಗಿರುವ ಹಣ್ಣುಗಳಿವೆ. ಹಾಗಾದರೆ ಸಂಭವನೀಯತೆ ಏನಾಗ್ತದೆ ಅಂತಂದ್ರೆ 27 ಭಾಗಿಲೆ 36 ಆಗ್ತದೆ. ಇದನ್ನು ಬಿಡಿಸಿದಾಗ 3 ಭಾಗಿಲೆ 4 ಅನ್ನೋದು ಉತ್ತರ ಸಿಗ್ತದೆ. 24ನೇ ಪ್ರಶ್ನೆ. 3.5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸಿ ಮತ್ತು ಸ್ಪರ್ಶಕಗಳ ನಡುವಿನ ಕೋನ 60 ಇರುವಂತೆ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸಿ. ಮೊದಲು 3.5 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತವನ್ನು ರಚನೆ ಮಾಡ್ಕೋಬೇಕು. ಕೇಂದ್ರದಲ್ಲಿ ಇದು ಬಾಹ್ಯ ಕೋನ 60 ಡಿಗ್ರಿ ಇದ್ರೆ ಕೇಂದ್ರದಲ್ಲಿ 120 ಡಿಗ್ರಿಯನ್ನು ಮಾಡ್ಕೊಳ್ಬೇಕು. 120 ತ್ರಿಜ್ಯಗಳನ್ನು ಸೇರಿಸಬೇಕು. ಎ ಮತ್ತು ಬಿ ಅಂತ ಬರ್ಕೊಳ್ಬೇಕು. ಎ ಕೇಂದ್ರವಾಗಿ ಇಟ್ಕೊಂಡು ಅರ್ಧ ವೃತ್ತವನ್ನು ಎಳೆದು ಇಲ್ಲಿ 90 ಡಿಗ್ರಿಯನ್ನು ರಚನೆ ಮಾಡಬೇಕು. ಅದನ್ನು ಸೇರಿಸಬೇಕು. ಬಿ ಕೇಂದ್ರವಾಗಿ ಇಟ್ಕೊಂಡು 90 ಡಿಗ್ರಿ ರಚನೆ ಮಾಡಿ ಇದನ್ನು ಸೇರಿಸಬೇಕು. ಎರಡೂ ಸೇರಿಸಿ ಪಾಯಿಂಟ್ಸನ್ನು ಪಿ ಇಲ್ಲಿ 60 ಡಿಗ್ರಿಯನ್ನು ಸಿಗ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು 1 ಅಂಕ ಮತ್ತು 2 ಅಂಕ ಪ್ರಶ್ನೆಗಳ ಉತ್ತರವನ್ನು ನೋಡಿದ್ದೇವೆ. 3 ಅಂಕ 4 ಅಂಕ ಮತ್ತು 5 ಅಂಕ ಪ್ರಶ್ನೆಗಳ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.